ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಲಸ್ಸಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಬರೀ ಲಸ್ಸಿ ಅಲ್ಲ, ಗೋಡಂಬಿ ಫ್ಲೇವರ್ನ ಒಂದು ಲಸ್ಸಿ. ಹಾಗಿದ್ರೆ ಗೋಡಂಬಿ ಲಸ್ಸಿ ಮಾಡೋದು ಹೇಗೆ, ಅದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಇದೆಲ್ಲ ತಿಳ್ಕೊಳ್ಳೋದಕ್ಕೂ ಮೊದಲು, ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಲಸ್ಸಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀವಿ, 50 ಗ್ರಾಮ್ನಷ್ಟು ಗೋಡಂಬಿನ ತೊಗೊಂಡಿದ್ದೀವಿ, 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮಗೆ ಸ್ವಲ್ಪ ಐಸ್ ಕ್ಯೂಬ್ ಬೇಕಾಗುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ನೀರು ಬೇಕಾಗುತ್ತೆ. ಇದಿಷ್ಟು ಗೋಡಂಬಿ ಲಸ್ಸಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಆಗಿದ್ರೆ ಗೋಡಂಬಿ ಲಸ್ಸಿನ ಯಾವ ರೀತಿ ಮಾಡೋದು, ಮುಂದಿನ ಪ್ರೋಸೆಸ್ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಆ ಮಿಕ್ಸಿ ಜಾರ್ಗೆ ನಾವೇನು 50 ಗ್ರಾಮಷ್ಟು ಗೋಡಂಬಿ ತೊಗೊಂಡಿದ್ವಿ. ಆ ಗೋಡಂಬಿನ ಈ ಮಿಕ್ಸಿ ಜಾರ್ಗೆ ಹಾಕಿ ಗೋಡಂಬಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀವಿ. ತದನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ನೀರು ಆ್ಯಡ್ ಮಾಡಿಲ್ಲ ಅಂದರೆ ಪೌಡರ್ ಆಗಿಬಿಡುತ್ತೆ, ಪೇಸ್ಟ್ ಆಗಲ್ಲ. ಆದ ಕಾರಣ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನು ನಾವು ನುಣ್ಣಿಗೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಮಟ್ಟಕ್ಕೆ ಪೇಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನೋಡ್ಕೊಳ್ಳೋಣ. ಓಕೆ, ಈಗ ಗೋಡಂಬಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಿಗೆ ಈ ರೀತಿ ಪೇಸ್ಟ್ ರೀತಿ ರುಬ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಇದು ಸಹ ನೋಡೋದಕ್ಕೆ ಮೊಸರು ಥರನೇ ಇದೆ. ಓಕೆ, ಈಗ ನಾವಿಲ್ಲಿ ಅರ್ಧ ಲೀಟ್ರ್ ಮೊಸರಿಗೆ ನಾವೇನು ಗೋಡಂಬಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ವಿ, ಆ ಒಂದು ಗೋಡಂಬಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸಕ್ಕರೆನೂ ಸಹ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಸುಮಾರು 3ರಿಂದ 4 ನಿಮಿಷಗಳ ಕಾಲ ಬೀಟ್ ಮಾಡ್ತಾ ಇರಬೇಕು. ಯಾಕೆಂದರೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಬಾರ್ದು. ಈ ರೀತಿ ಬೀಟ್ ಮಾಡಬೇಕಾದ್ರೆ ನಿಮಗೆ ಲಸ್ಸಿಗೆ ಬೇಕಾದಂಥ ಒಂದು ಹದ ಏನಿದೆ, ಆ ಹದ ಖಂಡಿತ ನಿಮಗೆ ಸಿಗುತ್ತೆ. ಹಾಗೆ ಮೊಸರು, ಸಕ್ಕರೆ, ಹಾಗೆ ಗೋಡಂಬಿ ಪೇಸ್ಟು ಎಲ್ಲ ಬೆರೆತು ಒಂದೊಳ್ಳೆ ಫ್ಲೇವರು ಸಹ ನಿಮಗೆ ಸಿಗುತ್ತೆ. ಓಕೆ ವೀಕ್ಷಕರೇ, ನಾವಿಲ್ಲಿ 2 ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀವಿ. ಈಗಿಲ್ಲಿ ಲಸ್ಸಿ ರೆಡಿ ಇದೆ. ಇದಕ್ಕೆ ನಾವೀಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋಣ. ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ನಾವು ಮತ್ತೆ ಒಂದ್ಸತಿ ಸ್ಮಾಲಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗಿಲ್ಲಿ ಐಸ್ ಕ್ಯೂಬ್ ಹಾಕಿದೆ. ಆ್ಯಕ್ಚುಲಿ ನೀವು ಐಸ್ನ ಬೇಕಾದ್ರೆ ಪುಡಿ ಮಾಡಬೇಕಾದ್ರೂ ಹಾಕ್ಕೋಬೋದು, ಅಥವಾ ಈ ರೀತಿ ದೊಡ್ಡದಾಗಿ ಬೇಕಾದ್ರೂ ಹಾಕ್ಕೋಬೋದು. ಯಾಕೆಂದರೆ ಲಸ್ಸಿ ಜೊತೆ ನಿಮಗೆ ಬಹಳ ಜಲ್ದಿ ಕರಗುತ್ತೆ. ಅದೇ ರೀತಿ ಕೋಲ್ಡ್ ಲಸ್ಸಿಗೆ ನಿಮಗೆ ಎಷ್ಟು ತಣ್ಣಗಿರುತ್ತೋ ಅಷ್ಟು ನಿಮಗೆ ಒಳ್ಳೆಯ ಲಸ್ಸಿ ಟೇಸ್ಟ್ ಕೊಡುತ್ತೆ. ಈಗ ಗೋಡಂಬಿ ಜೊತೆ, ಮೊಸರು ಜೊತೆ, ಹಾಗೆ ಸಕ್ಕರೆ ಎಲ್ಲ ಬೆರೆತು ಜೊತೆಗೆ ಐಸ್ ಕ್ಯೂಬ್ನೂ ಹಾಕಿದ್ದೀವಿ. ಬಹಳ ಕೂಲಾಗಿ ಹಾಗೆ ಬಹಳ ತಣ್ಣಗಿರ್ತಕ್ಕಂಥ ಈ ಒಂದು ಲಸ್ಸಿ ಇಲ್ಲಿ ರೆಡಿ ಇದೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ. ಓಕೆ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ರಲ್ಲ, ಲಸ್ಸಿ, ಕೋಲ್ಡ್ ಆದಂಥ ಲಸ್ಸಿ ಹಾಗೆ ಗೋಡಂಬಿ ಲಸ್ಸಿ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಈಗಿಲ್ಲಿ ಇದಕ್ಕೆ ಸ್ವಲ್ಪ ನಾವು ಕೇಸರಿನ ಹಾಕೋಣ. ಇದು ಅಲಂಕಾರಕ್ಕೂ ಆಗುತ್ತೆ, ಹಾಗೆ ನೋಡೋದಕ್ಕೂ ಬಹಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಯಾವ ರೀತಿ ಬೇಕಾದ್ರೂ ಅಲಂಕಾರ ಮಾಡ್ಕೋಬೋದು. ಡ್ರೈ ಫ್ರೂಟ್ಸಿಂದ ಮಾಡ್ಕೋಬೋದು, ಅಥವಾ ನೀವು ಗೋಡಂಬಿಯಿಂದನೇ ಅಲಂಕಾರ ಮಾಡ್ಕೋಬೋದು. ಈ ರೀತಿ ಲಸ್ಸಿ ದಯವಿಟ್ಟು ನೀವು ಮಾಡಿಕೊಡಿರಿ. ಬೇಸಿಗೆಯಲ್ಲಿ ಒಂದು ತಂಪಾದಂಥ ಪಾನೀಯ. ಗೋಡಂಬಿ ಲಸ್ಸಿ ಮಾಡೋದು ಹೇಗೆ ಅಂತೇಳಿ ಖಂಡಿತ ನೀವು ಸಹ ಈ ರೀತಿಯಾದಂಥ ಗೋಡಂಬಿ ಲಸ್ಸಿ ಮಾಡಿಕೊಡಿರಿ. ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬೇಸಿಗೆಗೆ ಬಹಳ ಮನಸ್ಸಿಗೆ ಮುದ ನೀಡುತ್ತೆ ತಂಪಾದ ಲಸ್ಸಿ ಪಾನೀಯ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರುತ್ತೆ ಸದಾ ಭಾಗ್ಯ ಟಿವಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ.